ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮೇಘಾಲಯ ಹನಿಮೂನ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪತಿಯ ಹತ್ಯೆಗೆ ಪತ್ನಿನೇ ಸುಪಾರಿಯನ್ನ ಕೊಟ್ಟಿದ್ಲು. ಮೇ 11ನೇ ತಾರೀಕು ದಾಂಪತ್ಯ ಜೀವನಕ್ಕೆ ರಘುವಂಶಿ ಹಾಗೂ ಸೋನಂ ಕಾಲಿಟ್ಟಿರ್ತಾರೆ. ಮೇ 19ಕ್ಕೆ ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ತೆರಳಿರ್ತಾರೆ ದಂಪತಿ. ಮೇ 23ಕ್ಕೆ ಮೇಘಾಲಯದಲ್ಲಿ ದಂಪತಿ ನಾಪತ್ತೆ ಆಗ್ತಾರೆ ಇದ್ದಕ್ಕಿದ್ದ ಹಾಗೆ. ಜೂನ್ 2ನೇ ತಾರೀಕು ಜಲಪಾತದ ಕಮರಿಯಲ್ಲಿ ರಘುವಂಶಿ ಶವ ಪತ್ತೆ ಆಗುತ್ತೆ. ಪತ್ನಿ ಸೋನಮ್ಮೆ ರಘುವಂಶಿ ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿದ್ದ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪತಿಯ ಹತ್ಯೆಯನ್ನು ಆಕೆ ಮಾಡಿದ್ಲು ಅಂತ ಸೋನಂ ಪ್ರಿಯಕರ ಸೇರಿ 4 ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಗಾಜಿಪುರ ಠಾಣೆಯಲ್ಲಿ ಸೋನಂ ಶರಣಾಗಿರೋದು ಗೊತ್ತಾಗ್ತಾ ಇದೆ. ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಮೇಘಾಲಯ ಹನಿಮೂನ್ ಕೇಸ್ ವಿಚಾರ. ಬಟ್ ಇದರಲ್ಲಿ ಫೈನಲಿ ತಪ್ಪಿತಸ್ಥರು ಯಾರು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಅದು ಪತ್ನಿ. ಆಕೆಯ ಅನೈತಿಕ ಸಂಬಂಧಕ್ಕೆ ಪತಿ ಅಡ್ಡಿ ಬರ್ತಾನೆ ಅಂತ ಹೇಳಿ ಆತನನ್ನ ಕೊಂದು ಮುಗಿಸಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಮತ್ತೆ ವಿಪರೀತವಾಗಿ ಸಂಚಲನ ಕಾರಣ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಈ ಸೋನಂ ಪಟ್ಟಿರ್ತಾಳೆ. ಬಟ್ ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸರಿಗೆ ಒಂದೊಂದೇ ಸಾಕ್ಷಿಗಳು ಕೂಡ ಸಿಗುತ್ತೆ. ಫೈನಲಿ ಆಕೆನೇ ಹೋಗಿ ಸರೆಂಡರ್ ಆಗಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಮತ್ತು ಸೋನಂ ಮತ್ತು ರಘುವಂಶಿ ಮದುವೆ ಆಗುವಂತಹ ವಿಡಿಯೋಸ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದ್ವು. ಅಂದರೆ ಈಕೆಯ ಸ್ಯಾಡ್ ಫೋಟೋವನ್ನು ಹಾಕಿ ಖುಷಿ ತುಂಬ ದಿನ ಇರಲಿಲ್ಲ ಇವರಿಗೆ ಅನ್ನೋದೆಲ್ಲ ತೋರಿಸೋ ಪ್ರಯತ್ನ ಎಲ್ಲ ಆಗಿತ್ತು. ಬಟ್ ಸತ್ಯ ಆಚೆ ಬಂದಿದೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ರಘುವಂಶಿ ಪಾಲಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದಂತಹ ಪತ್ನಿನೇ ವಿಲನ್ ಆಗಿದ್ದಾಳೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಮೇಘಾಲಯದ ಪ್ಲಾನಿಂಗ್ ಕೂಡ ಸೋನಮೇ ಮಾಡಿದ್ಲು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಕೂಡ ಹೌದು. ಸೊ ಕೊಲೆ ಹೇಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಈಗ ಡೀಟೇಲ್ಡಾಗಿ ಇನ್ವೆಸ್ಟಿಗೇಷನ್ ಸಾಗ್ತಾ ಇದೆ. ಘಟನೆ ಆಗಿ ಕೆಲವೇ ದಿನಗಳಲ್ಲಿ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿ ಆಗಿರೋದು ಈ ಪ್ರಕರಣದಲ್ಲಿ. ಮತ್ತು ರಘುವಂಶಿ ಕುಟುಂಬಸ್ಥರು ಕೂಡ ಸಾಕಷ್ಟು ಆರೋಪಗಳನ್ನು ಸೋನಂ ಕುರಿತಂತೆ ಮಾಡಿದರು.